ವಿ ಶ್ರೀರಾಮ್ ಜಿ ಮಸೂದೆಯನ್ನು ತಿರಸ್ಕರಿಸಿ ಮನ್ರೇಗಾ ಉಳಿಸಬೇಕಾಗಿದೆ. ಈ ಮಸೂದೆಯಲ್ಲಿ ಮತ್ತೆ ಹೊಸ ಕಾನೂನು ತಂದು ಈ ಮನ್ರೇಗಾ ಸಂಪೂರ್ಣ ಬಂದ್ ಮಾಡುವ ಹುನ್ನಾರ ಇದೆ ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಮುಖಂಡ ಶರಣಗೌಡ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಕಾರ್ಮಿಕರ ಗುಂಪುಗಳ ಜೊತೆ ಚರ್ಚೆ ಮಾಡದೆ ಈ ಹೆಸರು ಬದಲಾವಣೆ ಮಾಡಿರುವುದು ಸರಿಯಲ್ಲ. ಇದರಿಂದ ಜನರಿಗೆ ತೊಂದರೆ ಆಗುತ್ತದೆ. ಹೊಸ ಕಾನೂನಿನಲ್ಲಿ ಬಹಳಷ್ಟು ಬದಲಾವಣೆಗಳು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನೇನಿತ್ತು, ಈ ಕಾನೂನ ಈಗಾಗಲೇ ಕಳೆದ 20 ವರ್ಷಗಳಿಂದ ಕೂಡ ಸಾಕಷ್ಟು ಗ್ರಾಮೀಣ ಮಟ್ಟದ ಕೂಲಿ ಮಾಡೋಂಥ ಜನರ ಒಂದು ಆದಾಯ ಹೆಚ್ಚಿಸಲಿಕ್ಕೆ ಒಂದು ಸಹಕಾರಿಯಾಗಿತ್ತು. ಆದರೆ ಕಳೆದ 16ನೇ ತಾರೀಕಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಹೆಸರು ಬದಲಾಯಿಸಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಹೆಸರು ಬದಲಾಯಿಸಕ್ಕೆ ಹೋಯಿತು. ಮಹಾತ್ಮ ಗಾಂಧಿ ಬದಲಾಗಿ ರಾಮ್ಜಿ ರಾಮ್ ಅಂತೇಳಿ ಈ ಉದ್ಯೋಗ ಖಾತ್ರಿ ಹೆಸರನ್ನು ಬದಲಾಯಿಸೋದ್ರ ಜೊತೆಗೇ ಈ ಕಾನೂನನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಮಸೂದೆಯಲ್ಲಿ ತಂದಿದ್ದಾರೆ. ಆ ಬದಲಾವಣೆಗಳಿಂದ ಈಗಿರೋ ಕಾನೂನಿಗೂ ಮತ್ತು ಮೊದಲಿನ ಕಾನೂನಿಗೂ ಭಾಳಷ್ಟು ವ್ಯತ್ಯಾಸ ಇರೋದ್ರಿಂದ ಮುಂದೆ ಒಂದಿನ ಕಂಪ್ಲೀಟಾಗಿ ಈ ಉದ್ಯೋಗ ಖಾತ್ರಿ ಕಾನೂನನ್ನೇ ಸಕ್ರಿಯಗೊಳಿಸೋದ್ರ ಬದಲಾಗಿ ಅದನ್ನು ಪೂರ್ಣ ನಿರ್ಣಯ ಮಾಡೋಂಥ ಹಂತಕ್ಕೆ ಹೋಗ್ತದೆ ಅನ್ನೋಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಕಾರ್ಮಿಕರು ಚಿಂತಿಸ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಇದು ಒಂದು ಕಾನೂನು ಏನಾಯ್ತು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಕೂಲಿಕಾರನು ಕೂಡ ತಮಗೆ ಒಂದಿನ ಕೆಲಸ ಸಿಗದೇ ಇದ್ದಾಗ ಅದನ್ನು ಪ್ರಶ್ನಿಸುವ ಹಕ್ಕು ಮೊದಲನೇ ಕಾನೂನಲ್ಲಿತ್ತು. ಈಗ ಸದ್ಯದ ಕಾನೂನಲ್ಲಿ ಸಾಕಷ್ಟು ಈ ಹೊಸ ಮಸೂದೆಯಲ್ಲಿ ಸಾಕಷ್ಟು ಬದಲಾವಣೆಗಳಿದ್ದಾವೆ. ಆ ಬದಲಾವಣೆಗಳಿಂದ ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಕಾನೂನೇ ಹೋಗೋಂಥ ಒಂದು ಸಂದರ್ಭ ಕಾಣಿಸ್ತಾ ಇದೆ. ಅದರಿಂದ ಇವತ್ತಿನ ದಿನ ನಾವು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಈಗಾಗಲೇ ದೇಶವ್ಯಾಪ್ತಿ ಕಾರ್ಮಿಕರ ಮೋರ್ಚಾದ ವತಿಯಿಂದ ದೇಶವ್ಯಾಪ್ತಿ ಸಂಘಟನೆಗಳು ಹೋರಾಟ ಮಾಡಿ ಈ ಕಾನೂನು ಮೊದಲನೇ ಕಾನೂನು ಇರಬೇಕು, ಹೊಸ ಕಾನೂನು ತರಬಾರ್ದು ಅಂತ ತಿಳ್ಕೊಂಡು ಈಗಾಗಲೇ ಹೋರಾಟಗಳು ಪ್ರಾರಂಭವಾಗಿದ್ದಾವೆ. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಈ ಒಂದು ಕರ್ನಾಟಕ ರಾಜ್ಯದಿಂದ ಸುಮಾರು 22 ಜಿಲ್ಲೆಯಿಂದನೂ ಕೂಡ ಕಾರ್ಮಿಕ ಸಂಘಟನೆ ಹಳೆ ಮಸೂದೆಯನ್ನು ಮುಂದುವರಿಸಬೇಕು, ಹೊಸ ಮಸೂದೆಗೆ ಅವಕಾಶ ಕೊಡಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ಸಂಸದರ ಮನೆ ಮುಂದೆ 22ನೇ ತಾರೀಕಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಸಂಸದರ ಮನೆ ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಳ್ಳಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಮುಖ್ಯವಾಗಿ ಇದರಲ್ಲಿರೋಂಥ ವ್ಯತ್ಯಾಸಗಳು ತಮ್ಮ ಗಮನಕ್ಕೆ ತರಬೇಕನ್ನಿಸಿದರೆ, ಒಂದು ಹೊಸ ಮಸೂದೆಯಲ್ಲಿ ಹೇಳ್ತಾ ಇರೋದು 125 ದಿನ ನಾವು ಕೂಲಿ ಕೊಡ್ತೀವಿ ಅನ್ನೋಂಥದ್ದು. ಈಗಾಗಲೇ ನಾವು ಕಳೆದ 20 ವರ್ಷದಿಂದ ನಾವು ನೋಡಿದಾಗ ಸರಾಸರಿ 100 ದಿನ ಕೂಲಿಯಲ್ಲಿ ನಾವು 58 ದಿನ, 20 ವರ್ಷದಲ್ಲಿ ಕೂಡ 58 ದಿನ ಕೂಲಿ ಕೆಲಸ ಮಾಡಲಿಕ್ಕಾಗಿಲ್ಲ ಜನರಿಗೆ. ಆದರೆ ಈಗ ಬರೀ 25 ದಿನ ಹೆಚ್ಚು ಮಾಡಿ ಹೊಸ ಮಸೂದೆಯಲ್ಲಿ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಏನು ಕೇಂದ್ರ ಸರ್ಕಾರ ಹೋಗ್ತಾ ಇದೆ, ಇದು ಭಾಳ ಖಂಡನೀಯವಾದಂಥ ಒಂದು ವಿಷಯ ಇದೆ. ಇದರಲ್ಲಿ ಮುಖ್ಯವಾಗಿ ಬೇಡಿಕೆ ಆಧಾರಿತ ಒಂದು ಹಿಂದೆ ಕಾನೂನಿತ್ತು, ಅದನ್ನು ಪೂರೈಕೆ ಆಧಾರಿತ ಕಾನೂನಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ. ಇದರಿಂದ ಜನರಿಗೆ ಕೆಲಸ ಸಿಗೋಂಗಿಲ್ಲ. ಕೇಂದ್ರ ಸರ್ಕಾರ ಯಾವಾಗ ಕೆಲಸ ಹೇಳ್ತದೋ ಆವಾಗ ಜನ ಕೆಲಸ ಮಾಡುವಂಥ ಒಂದು ಪ್ರಸಂಗ ಇದರಲ್ಲಿ ಉದ್ಭವ ಆಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಏನು ಕೇಂದ್ರೀಕೃತವಾಗಿತ್ತು, ವಿಕೇಂದ್ರೀಕೃತವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಭೆಗಳ ಮೂಲಕ ಕಾಮಗಾರಿಗಳನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಈಗ ಹೊಸ ಕಾನೂನಲ್ಲಿ ಅದನ್ನೆಲ್ಲ ಕೇಂದ್ರೀಕೃತಗೊಳಿಸ್ಕೊಂಡು ಕೇಂದ್ರದಿಂದನೇ ಅದನ್ನು ಮುಂದಿನ ಕೆಲಸಗಳು ಮಾಡಲಿಕ್ಕೆ ಅನುಮೋದನೆ ನೀಡುವಂಥದ್ದು ಆಗ್ತಾಯಿದೆ. ಯಾವಾಗ ಬೇಡಿಕೆ ಇರ್ತದೆ, ಬೇಡಿಕೆ ಕೆಲಸ ಕೊಡದೇ ಜನ ಬೇಡಿದಾಗ ಜನ ಕೆಲಸ ಕೊಡದೆ ಅವ್ರು ಹೇಳಿದಾಗ ಕೆಲಸ ಮಾಡೋಂಥ ಒಂದು ಪರಿಸ್ಥಿತಿ ಹೊಸ ಮಸೂದೆಯಲ್ಲಿ ನಾವು ನೋಡಬೇಕಾಗ್ತದೆ. ಅದಲ್ಲದೆ ಈಗಾಗಲೇ ಸಂಪೂರ್ಣ ಈ ಒಂದು ಬಜೆಟ್ ಏನಿತ್ತು, ವರ್ಷದ ಬಜೆಟು, ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು ಮೊದಲನೇ ಒಂದು ಕಾನೂನಿನಲ್ಲಿ. ಈಗ ಹೊಸ ಕಾನೂನಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಾಲನಾಗಿ ಮಾಡ್ತಾ ಇದ್ದಾರೆ. ಈ ಕೆಲವೊಂದು ಪ್ರದೇಶಗಳು ಬಿಟ್ಟರೆ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ಬೇರೆ ಬೇರೆ ರಾಜ್ಯಗಳು ಬಿಟ್ಟರೆ 90-10 ಬಿಟ್ಟರೆ ಉಳಿದ ಕಡೆ ಎಲ್ಲ 60-40 ರೇಷ್ಯೂನಲ್ಲಿ ಅನುದಾನ ಮುಂದಿನ ದಿನಗಳಲ್ಲಿ ಅನುದಾನ ನಿಗದಿಯಾಗಂಥದ್ದು ನಮಗೆ ಈ ಒಂದು ಹೊಸ ಕಾಯ್ದೆಯಲ್ಲಿ ಕಂಡುಬರ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರದ ಈಗಿನ ಪರಿಸ್ಥಿತಿ ನೋಡಿದರೆ ಈ ಗ್ಯಾರಂಟಿಗಳಿಗೆ ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ. ಆ ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡೋಂಥ ಜನರಿಗೆ ಮತ್ತೆ ಒಂದು 40% ದುಡ್ಡು ಕೊಡ್ತಾರೋ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ನಮಗೆ ಈ ಒಂದು ಹೊಸ ಕಾಯ್ದೆಯಿಂದ ಕಂಡುಬರ್ತಾ ಇದೆ. ಇದು ಅಲ್ಲದೆ ಮತ್ತೆ ಈಗೇನು ಹೊಸ ಕೆಲಸಗಳನ್ನು ಬೇಕು, ಆ ಕೆಲಸಗಳು ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟು ಕೂಡ ರಾಜ್ಯಗಳ ಆಧಾರದ ಮೇಲೆ ಬಜೆಟ್ ಕೂಲಿ ದಿನಗಳನ್ನು, ಮಾನವ ದಿನಗಳನ್ನು ಸೃಷ್ಟಿಸುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಇದು ಅಲ್ಲದೆ ಸಾಕಷ್ಟು ತಾಂತ್ರಿಕ ಈ ಒಂದು ಕಾನೂನಲ್ಲಿ ತಾಂತ್ರಿಕ ಅಂಶಗಳನ್ನು ಒಳತಂದು ಅದರಿಂದ ಕೂಲಿಕಾರರು ಕೆಲಸ ಮಾಡದೇ ಇರೋಂಥ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಉದಾಹರಣೆಗೆ MMS ಮಾಡಿದ್ದಾರೆ ಮತ್ತು ಆಧಾರ್ ಬೇಸ್ಡ್
ಪೇಮೆಂಟ್ ಅಂತೇಳಿ ಮಾಡಿ ಸುಮಾರು KYS ಅಂತೇಳಿ ಮಾಡಿ ಇದರಿಂದ ಈಗಾಗಲೇ ಸುಮಾರು ಕೂಲಿ ಕಾರ್ಮಿಕರು ಈ ಒಂದು ವ್ಯವಸ್ಥೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. KYS ಮಾಡೋ ಸಂದರ್ಭದಲ್ಲಿ ಸುಮಾರು ಕೂಲಿ ಕಾರ್ಮಿಕರು ಕೈ ಬಿಟ್ಟಿದ್ದಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಹಂತ ಹಂತವಾಗಿ ಈ ಒಂದು ಉದ್ಯೋಗ ಖಾತ್ರಿ ಕಾನೂನನ್ನು ಸುಭದ್ರವಾಗಿ ಮುಂದುವರ್ಸೋದೇ ಅದನ್ನು ನಿರ್ನಾಮ ಮಾಡಲಿಕ್ಕೆ ಹೋಗ್ತಿದ್ದೇನೆ ಅಂತ ಒಂದು ಭರವಸೆ ನಮ್ಗೆ ಕಂಡು ಬರ್ತಿರೋದ್ರಿಂದ ಕಾರ್ಮಿಕರ ಸಂಘಟನೆ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಹೋರಾಟಗಳು ಮಾಡಿ ಹಳೆ ಕಾನೂನನ್ನೇ ಮುಂದುವರಿಸಬೇಕನ್ನಂಥ ಉದ್ದೇಶ ಇಟ್ಕೊಂಡು ಈ ಸುದ್ದಿಗೋಷ್ಠಿಯಲ್ಲಿ ಗುರುರಾಜ್, ಸುನೀತಾ, ನೀಲಮ್ಮ, ಪವಿತ್ರ, ಪ್ರಕಾಶ್ ಶಿಂಗಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.